ಕೆಲವು ದಿನ ಬಾಕಿ ಇದೆ ಚುನಾವಣೆಗೆ. ತಾವು ಬಂದ ನಂತರ ಮತ್ತೆ ಪ್ರಚಾರ ಒಂದು ಮತ್ತೆ ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ ತರ ಇವತ್ತು ಕಾಂಗ್ರೆಸ್ ಪಕ್ಷ 3ನೇ ಸ್ಥಾನದಲ್ಲಿದೆ. ಫೈಟ್ ನಡೀತಿರ್ತಕ್ಕಂಥದ್ದು ಬಿಜೆಪಿಗೂ ಆದಿಲ್ ಪಾಷಾಗೂ. ಇವತ್ತು ಆದಿಲ್ ಪಾಷಾಗೆ ಬರೀ ಮುಸ್ಲಿಮ್ಸ್ ಓಟ್ ಅಲ್ಲ, ದಲಿತರು, ರೈತ ಸಂಘದವರು ಎಲ್ಲರೂ ಫೀಲ್ಡಿಗೆ ಇಳಿದಿದ್ದಾರೆ. ಇನ್ನು ಜೊತೆ ಕೋಡಿಯಲ್ಲಿ ಚಂದ್ರಶೇಖರ್ ಇದ್ದಾರೆ, RP ಇಂದ ಮೋಹನ್ ರಾವ್ ಇದ್ದಾರೆ. ಐದೈದು ದಿವಸದಿಂದ ಇಲ್ಲೇ ಕೂತಿದ್ದಾರೆ ಎಲ್ರು. ಜನರಿಗೆ ಒಟ್ನಾಗೆ ಈ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬೇಡ ಆಗಿದೆ. ಅಪ್ಪ, ಮಗ, ಹೆಂಡತಿ, ಮೊಮ್ಮಗ, ಬೇರೆ ಯಾರು ಇಲ್ವೇನು ಕಾಂಗ್ರೆಸ್ನಾಗೆ? ಕಾಂಗ್ರೆಸ್ನವ್ರಿಗೆ ಸ್ವಾಭಿಮಾನ ಇದ್ರೆ ಸೋಲ್ಸ್ರಿ ನೀವು ಯಾವ ಮುಖ ತಗೊಂಡು ಓಟ್ ಕೇಳಕ್ ಹೋಗ್ತೀರಪ್ಪ ಜನರ ಎದುರಿಗೆ? ಏನ್ ಮಾಡಿದ್ರಿ ಅಕ್ಕ? 40 ವರ್ಷ ಆಯ್ತು ಆ ಸೌತ್ನಲ್ಲಿ ಚರಂಡಿ ಇಲ್ಲ, ರೋಡ್ ಇಲ್ಲ, ಆಸ್ಪತ್ರೆ ಇಲ್ಲ, ಸ್ಕೂಲ್ ಇಲ್ಲ, ಬೀಡಿ ಕಟ್ಟೋ ಜನ, ಮಂಡಕ್ಕಿ ಬಟ್ಟಿ ಕಟ್ಟೋ ಜನ, ಲೈಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಪಕ್ಕದಾಗೆ ನೀವು ತುಂಗಭದ್ರಾ ಇಟ್ಕೊಂಡು ಭದ್ರಾ ನದಿ ಹರಿತಾ ಇದೆ, ಒಂದು ನೀರ್ ತರೋ ಯೋಗ್ಯತೆ ನಿಮ್ಗಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಇಟ್ಕೊಂಡು ಇವತ್ತು ಆದ್ರಿಂದ ಜನ ತೀರ್ಮಾನ ಮಾಡಿದ್ದಾರೆ. ದುಡ್ಡು ಹಂಚ್ತಾ ಇದ್ದಾರೆ, ಹಂಚಲಿ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿ ಹಾಲು ನಾಯಿ ಮಕ್ಕಳಿಗಲ್ಲದೆ ಪಂಚಾಮೃತಕ್ಕೆ ದಕ್ಕದಯ್ಯ. ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳೋಗಿದ್ದಾರೆ. ಆದ್ರಿಂದ ನಾನು ದಾವಣಗೆರೆ ಮತದಾರರಿಗೆ ಹೇಳೋದು, ಆದಿಲ್ ಪಾಷಾ ಸಜ್ಜನರಿದ್ದಾರೆ. ಸಾರ ಸಜ್ಜನರ ಸಂಘ ಮಾಡುವುದು ದುರದುರ್ಜನರ ಸಂಘ ಬೇಡವಯ್ಯ. ಇವತ್ತು ಸಜ್ಜನರ ಮಗ, ಇವತ್ತು ಅಡ್ವೊಕೇಟು ಹುಡುಗ, ನೀವು ಆಶೀರ್ವಾದ ಮಾಡಿ ದಾವಣಗೆರೆಯಲ್ಲಿ ಒಂದು ಹೊಸ ಇತಿಹಾಸವನ್ನು ಬರೀರಿ. ಸರ್, ಅವ್ರಿಗೆಲ್ಲ ಒಂದ್ ಜಾಗದಲ್ಲಿ ಭಯಾನೂ ಇದೆ. ಯಾಕಂದ್ರೆ ಭದ್ರಾವತಿ ಶಾಸಕರಾದ ಸಂಗಮೇಶ್ ಅವರಾಗ್ಲಿ, ನಲ್ಪಾಡ್ ಅವರಾಗ್ಲಿ, ಎಲ್ಲರೂ ಇವ್ರ ಹತ್ರ ಒಂದು ಎಲ್ಲರೂ ಎಲ್ಲ ಮುಖ್ಯಮಂತ್ರಿಯಿಂದ ಹಿಡಿದು ಉಪಮುಖ್ಯಮಂತ್ರಿಯಿಂದ ಹಿಡಿದು ಆದಿಲ್ ಪಾಷಾ ಕ್ಯಾಂಡಿಡೇಟ್ ಆಗಿ ನಾನು ಬಂದ ಮ್ಯಾಗೆ ಈಗ ದಾವಣಗೆರೆಯಲ್ಲಿ ಜಾನುವಾರು ಮಂತ್ರಿ, ಜಂಗ್ಲಿ ಮಂತ್ರಿ, ಹವಾ ಮಂತ್ರಿ, ರೋಡ್ದಾಗ, ಚರಂಡಿದಾಗ, ದುಕಾನ್ದಾಗ, ಬಸ್ ಸ್ಟ್ಯಾಂಡ್ದಾಗ ಎಲ್ಲ ಬೀದಿ ಸುತ್ತಾಡ್ತದವು ಎಲ್ಲ. ಇವನ ಒಂದು ಬೈ ಎಲೆಕ್ಷನ್ ಅಲ್ಲಿ ಯಾಕೆ ಹಿಂಗೆ ಬೀದಿಯಾಗಿ ಬಿದ್ದಿರಪ್ಪ ನೀವು? ನಿಮ್ಗೆ ಅಷ್ಟು ವಿಶ್ವಾಸ ಇದ್ದಿದ್ರೆ ಒಂದು ಮೀಟಿಂಗ್ ಬಹಿರಂಗ ಸಭೆ ಮಾಡಿ ಓಟ್ ಕೊಡ್ರಿ ಅಂತೇಳಿ ಹೋಗ್ತಿದ್ರಿ. ನೀವು ಆ ವಿಶ್ವಾಸ ಜನರದ್ದು ಕಳ್ಕೊಂಡಿದ್ದಕ್ಕೆ ಇವತ್ತು ನೀವು ರಸ್ತೆಗೆ ಚರಂಡಿಯಾಗಿ ತಿರುಗಾಡೋ ಪರಿಸ್ಥಿತಿ ಬಂದಿದ್ದೀವಿ. ನಿನ್ನೆ ತಾನೇ ಕುಮಾರಸ್ವಾಮಿ ಬಂದು NDA ಅಭ್ಯರ್ಥಿ ಪಾಪ ಅವ್ರ ಅಸ್ತಿತ್ವ ಉಳಿಸ್ಕೊ ಅಂತೇಳಿ ಕುಮಾರಸ್ವಾಮಿಗೆ ಈ ಕ್ಯಾಂಡಿಡೇಟ್ ಹಾಕ್ಬೇಕಾದ್ರೆ ಕುಮಾರಸ್ವಾಮಿ ಕೇಳಿದ್ರ ಒಲ್ಲದ ಗಂಡಿಗೆ ಮೊಸರಕ್ಕಲ್ಲು ಅಂತೇಳಿ ಇವ್ರು ಯಡಿಯೂರಪ್ಪನವರು ಕೇರ್ ಮಾಡ್ತಾರೆ, ಯಾರಿಲ್ಲ. ಆಮೇಲೆ ಕುಮಾರಸ್ವಾಮಿಗೆ ಇಲ್ಲಿ ಓಟು ಇಲ್ಲ, ಮಿನಿಸ್ಟ್ರಿ ಇದ್ದಾರೆ ಅಂತೇಳಿ ಬಂದಿದ್ದಾರೆ ಅಷ್ಟೇ. ಇವತ್ತು ಅವರು ಭಾರಿ ದಿವಸ ಉಳಿಯಲ್ಲ ಅಲ್ಲಿ. 14 ಜನ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅದ್ರಲ್ಲಿ 4 ಜನ ನಾಳೆ ನಾಡದ್ದು ವಾಪಸ್ ತಕ್ಕೋತಾರೆ. SDP ಅವ್ರ ಹುದ್ದೆಗೂ ನಾನು ಮನವಿ ಮಾಡ್ತಾ ಇದ್ದೀನಿ. ಅವರು ಸ್ವಲ್ಪ ಓಟ್ 3-4 ಸಾವಿರ ಓಟ್ ತಗೋಬಹುದು. SDP ಬಗ್ಗೆ ಅವ್ರ ಹತ್ರ ದುಡ್ಡು ತಗೊಂಡಿದ್ದಾರೆ, ಇವ್ರ ಹತ್ರ ನಾನು ಅದನ್ನು ಹೇಳಕ್ ತಯಾರಾಗಿಲ್ಲ. ನಿಷ್ಠಾವಂತ ಕಾರ್ಯಕರ್ತರು ಇದಾರಲ್ಲಿ, ಒಳ್ಳೇದು. ಮುಂದೆ ಬೇಕಾದ್ರೆ ನಾವು ಅವ್ರು ಸೇರಿ ಚುನಾವಣೆ ಮಾಡ್ತೀವಿ. ಈ ಚುನಾವಣೆಯಲ್ಲಿ ದಯವಿಟ್ಟು SDP ಅವರು ಲೋಕಲ್ ಇದ್ದಾರೆ, ಆದಿಲ್ ಪಾಷಾ SDP ಅಭ್ಯರ್ಥಿ ಮರ್ಕಲಿಂದ ಕೊಡ್ಲಿಪೇಟೆ ಅಂತ ತಂದಿದ್ದಾರೆ, ಆಗೋದಿಲ್ಲ. ಆದ್ರಿಂದ ಲೋಕಲ್ ಅಭ್ಯರ್ಥಿಗೆ ನೀವು ಸಹಾಯ ಮಾಡಿ, ಮುಂದೆ ನೀವು ಸೇರಿ ರಾಜ್ಯದ ಎಲೆಕ್ಷನ್ ಮಾಡೋಣ. ಇದೇ ನನ್ನ ಪ್ರಾರ್ಥನೆ ಅವರಿಗೆ. ಅಲ್ಪಸಂಖ್ಯಾತರು ಓಟ್ ಡಿವೈಡ್ ಆದ್ರೆ ಕಾಂಗ್ರೆಸ್ ಸೋಲಾಗುತ್ತೆ, ಬಿಜೆಪಿಗೆ ಓಟ್. ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ ಸೋತಾಗಿದೆ. ಸುಡಬೇಕು ಉಣಬೇಕು ಅಂತ ತೀರ್ಮಾನ ಮಾಡ್ಬೇಕಷ್ಟೇ. ಕಾಂಗ್ರೆಸ್ ಸೋತಾಗ್ಯದ, ಸುಡಬೇಕು ಉಣಬೇಕು ಅಂತ ತೀರ್ಮಾನ ಮಾಡಬೇಕು. ಇಂಡೈರೆಕ್ಟ್ ಆಗಿ ತಾವು ಬಿಜೆಪಿ ಸಪೋರ್ಟ್ ಮಾಡ್ತೀರಾ ಅಂತ? ಯಾರು? ಕಾಂಗ್ರೆಸ್ನವ್ರು. ಈಗ ಬಿಜೆಪಿ ಕ್ಯಾಂಡಿಡೇಟ್ ಹಾಕ್ಸಿರೋದ ಕಾಂಗ್ರೆಸ್ನವರು. ಡಮ್ಮಿ ಕ್ಯಾಂಡಿಡೇಟ್ ಹಾಕಿಸ್ಕೊಂಡಿರಿ ನೀವು, ನೀವೇ ಹಾಕಿಸ್ಕೊಂಡಿದ್ರಿ ಕ್ಯಾಂಡಿಡೇಟ್. ನಮಗೆ ಹೇಳ್ತೀರ? ದಾಸ್ ಕರಿಯಪ್ಪನ ಮಗ ನನ್ನ ಜೊತೆ ಜನತಾ ಪಾರ್ಟಿಲಿ ಇದ್ದವನು, ಅವನಿಗೆ ತೂಡ ಅಧ್ಯಕ್ಷ ಮಾಡಿದ್ದೆ ನಾನು. ಈಗ ನೀವೇ ಹಾಕೊಂಡಿದ್ರಲ್ಲಿ. ಯಡಿಯೂರಪ್ಪನವ್ರು ನಿಮ್ಮ ಮನ್ಯಾಗ ಇರ್ತಾರ, ರಾಘವೇಂದ್ರ ನಿಮ್ಮ ಮನ್ಯಾಗ ಇರ್ತಾರೆ, ನಮಗೆ ಯಾಕೆ ಹೇಳ್ತೀರಪ್ಪ?
ನಿಮ್ ಲೆಕ್ಕಾಚಾರ ಎಲ್ಲ ಇಲ್ಲಿ ಮುಸ್ಲಿಮ್ಸ್ ಅಲ್ಲ, ಹಿಂದೂಗಳು ಓಟು ಬರಲ್ಲ ಅವರಿಗೆ. ದಲಿತರ ಓಟ್ ಇಲ್ಲ, ಕುರುಬರು ಓಟ್ ಇಲ್ಲ, ನಾಯಕರಿಲ್ಲ, ಶೆಟ್ರಿಲ್ಲ, ಮರಾಠಿಯರಿಲ್ಲ, ಮರಾಠಿಯರಿಲ್ಲ. ಇವ್ರು ನೆನೆಸ್ಕೊಂಡಿದ್ದಿದ್ದೆ 1000 ಓಟು, ಅದು ಇಲ್ವಲ್ಲ ಅಂತೇಳಿ ಭಯ ಪಡ್ಕೊತದ ಈಗ. ಸೊ ಹಾಗಾಗಿ ಕಾಂಗ್ರೆಸ್ ಸೋತಾಗಿದೆ. ಫೈಟ್ ಇರ್ತಕ್ಕಂಥದ್ದು ಅವ್ರು ಹಾಕ್ಸಿರೋ ಬಿಜೆಪಿ ಕ್ಯಾಂಡಿಡೇಟು ನಮ್ಗೆ ಇಷ್ಟೇ ಫೈಟ್ ಇರೋದು. ಇಲ್ಲಿ ನಡೀತಾ ಇರೋದು ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಇದನ್ನ ನಲ್ಪಾಡು ಮುಸ್ಲಿಮ್ಸ್ ವಿರುದ್ಧವಾಗಿ ಮಾತಾಡೋದು ಎಷ್ಟು ಸುಲಭ? ಅದು ತಪ್ಪು, ಒಳ್ಳೇದಲ್ಲ. ಆ ಹುಡುಗನಿಗೆ ನಾನು ಬುದ್ಧಿ ಹೇಳ್ತೀನಿ, ಅವರು ಗಡ್ಡದ ಬಗ್ಗೆ ಟೋಪಿ ಬಗ್ಗೆ ಮಾತಾಡಬಾರ್ದು. ಏನೋ ಹುಡುಗ ಆವೇಶದಿಂದ ಮಾತಾಡಿದಾನೆ, ಹೇಳ್ತೇನೆ, ನಾನು ಸಿಕ್ಕಾಗ ಹೇಳ್ತೀನಿ. ಹುಡುಗ ಒಳ್ಳೆಯವನು. ಬಟ್ ಏನ್ ಮಾಡ್ತೀರಿ, ಇಲ್ಲಿ ಮುಖ್ಯಮಂತ್ರಿಗಳ ಎದುರುಗಡೆ ತೋರಿಸ್ಬೇಕಲ್ಲ, ಏನೋ ಮಾತಾಡಕ್ ಹೋಗ್ಯಾರಷ್ಟೇ. ಸಮೀರ್ ಅಹಮದ್ ಅವ್ರು ಬಂದು ಎಲ್ಲರನ್ನೂ ಭೇಟಿ ಜಮೀರ್ ಅಹಮದ್ ಅಷ್ಟೇ ಅಲ್ರಿ, ನಾನೇ ಹೋಗಿ ಕಾಂಗ್ರೆಸ್ಸಿಗೆ ಓಟ್ ಕೊಡಿದ್ ಮುಸ್ಲಿಮ್ಗೆ ಹೇಳಿದ್ರು ಹಾಕೋ ಸ್ಥಿತಿಯಲ್ಲಿ ಇಲ್ಲ. ನೀವು ಬಿಟ್ಬಿಡಿ, ಜಮೀರ್ ಅಹಮದ್ ಅಲ್ಲ, ಯಾರು ಬಂದು ಹೇಳಿದ್ರು ಇಲ್ಲ. ಆಮೇಲೆ ಜಮೀರ್ ಅಹಮದ್ ಮನ್ಸಾರ್ ಬರ್ತಾ ಇಲ್ಲ, ಎಳ್ಕೊಂಡ್ ಬರ್ತದಾರೆ ಅವರಿಗೆ. ಈ ಹಾಸನ್ ಜಾತ್ರೆಗೆ ದನಕ್ಕೆ ಎಳ್ಕೊಂಡು ಹೋದಂಗೆ ಜಾತ್ರೆ ನಡೀತಾ ಇದೆ, ಬಾ ರಾಸು ಹೋರಿ ಅಂತ ಕರ್ಕೊಂಬಂದಾರೆ. ಆ ರಾಸು ಇಲ್ಲಿ ಸೇಲ್ ಆಗಲ್ಲ. ಮತದಾರರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ದಯವಿಟ್ಟು ದಾವಣಗೆರೆ ಕ್ಷೇತ್ರದ ಮತದಾರರು ಸ್ವಾಭಿಮಾನಿಗಳು, ದುಡ್ಡಿಗೆ ಬಗ್ಗೋರಲ್ಲ, ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಬಗ್ಗೋರಲ್ಲ. ಇವನಾರವ ಅನ್ನಿಸಿದರಯ್ಯ, ಇವ ನಮ್ಮವ ಎನಸಯ್ಯ, ಮಾದಾನಿ ಕೂಡಲ ಸಂಗಮ ದೇವ ಅಂತೇಳಿ ಇಷ್ಟವ್ರಿಗೆ ಪ್ರಾರ್ಥನೆ ಮಾಡ್ತೇನೆ. ಎನ್ನ ನಾಮಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಸೋತರು ನಿಮಗೆ ಕೀರ್ತಿ, ಗೆದ್ರು ನಿಮಗೆ ಕೀರ್ತಿ. ನಿಮಗೆ ಬಿಟ್ಟಿರ್ತಕ್ಕಂಥದ್ದು ನೀವು ತೀರ್ಮಾನ ಮಾಡಿ. ವಜ್ರ ಗುರುತು 14ನೇ ನಂಬರಿಗೆ ಬಟನ್ ಒತ್ತಿ, ಟೈ ಅಂತ ಸೌಂಡ್ ಬಂದ್ರೆ ಕಾಂಗ್ರೆಸ್ನವ್ರು ಕುಯ್ ಅನ್ಬೇಕು. ಅಷ್ಟು ಮಾಡಿ, ನಮಸ್ಕಾರ.